ಇನ್ನೊಬ್ಬರ ಅಮ್ಮ ಮಾತೃ ಸ್ವರೂಪಿಯಲ್ಲವೇ ಮೋದಿಜಿ? ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ರಾಜಕೀಯದಲ್ಲಿನ ದ್ವಂದ್ವ ನೀತಿ ಮತ್ತು ನೈತಿಕತೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಂದಿದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿಮ್ಮ ತಾಯಿಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದಾಗ ನಾನು ಕ್ಷಮಿಸಿದ್ದೇನೆ ಅಂತ ನೀವು ಹೇಳಿದ್ದೀರಿ. ಕ್ಷಮೆ ಎಂಬುದು ಒಂದು ಮಹತ್ತರ ಗುಣ, ಅದನ್ನು ಯಾರೂ ಕೂಡ ಪ್ರಶ್ನಿಸುವುದಿಲ್ಲ. ಆದರೆ ದೇಶದ ಜನರ ಪರವಾಗಿ ನಾನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ರಾಜಕೀಯ ವಿರೋಧಿಗಳ ತಾಯಂದಿರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ರಾಜಕೀಯ ವೇದಿಕೆಗಳಲ್ಲಿ ಮತ್ತು ಸಾರ್ವಜನಿಕ ಚರ್ಚೆಗಳಲ್ಲಿ ಅವಹೇಳನಕಾರಿ, ಅವಮಾನಕಾರಿ ಭಾಷೆ ಬಳಸಿದಾಗ ಅದನ್ನು ತಡೆಯಲು ನಿಮ್ಮ ಧ್ವನಿ ಏಕೆ ಕೇಳಿಸುವುದಿಲ್ಲ? ರಾಹುಲ್ ಗಾಂಧಿಯವರ ತಾಯಿ ಸೋನಿಯಾ ಗಾಂಧಿಯವರ ವಿರುದ್ಧ ವರ್ಷಗಳಿಂದಲೂ ವೈಯಕ್ತಿಕ ನಿಂದನೆ ಮತ್ತು ಆಧಾರರಹಿತ ಪ್ರಚಾರಗಳು ನಡೆಯುತ್ತಲೇ ಇವೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಒಬ್ಬರ ತಾಯಿಯನ್ನ ಅಥವಾ ಕುಟುಂಬವನ್ನ ಗುರಿಯಾಗಿಸುವುದು ಯಾವ ಸಂಸ್ಕೃತಿ? ಇದೇ ರೀತಿ ನೆಹರು ಕುಟುಂಬದ ಧರ್ಮ, ವಂಶಾವಳಿ ಮತ್ತು ವೈಯಕ್ತಿಕ ಬದುಕಿನ ಬಗ್ಗೆ ಹಲವು ವರ್ಷಗಳಿಂದ ಆಧಾರರಹಿತ ಹೇಳಿಕೆಗಳನ್ನು ಹರಡಲಾಗಿದೆ. ಇಂತಹ ಸುಳ್ಳು ಪ್ರಚಾರವನ್ನು ತಡೆಯುವ ನೈತಿಕ ಹೊಣೆಗಾರಿಕೆ ರಾಜಕೀಯ ನಾಯಕರಿಗಿಲ್ಲವೇ? ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕಾರ ಮತ್ತು ಕುಟುಂಬ ಮೌಲ್ಯಗಳ ಬಗ್ಗೆ ಮಾತನಾಡುವವರು ಮೊದಲು ತಮ್ಮ ಬೆಂಬಲಿಗರಿಗೆ ಒಂದು ಮಾತು ಹೇಳಬೇಕು. ಯಾರ ತಾಯಿಯನ್ನು ಅವಮಾನಿಸಬೇಡಿ, ಯಾರ ಕುಟುಂಬದ ವಿರುದ್ಧವೂ ಸುಳ್ಳು ಪ್ರಚಾರ ಮಾಡಬೇಡಿ, ರಾಜಕೀಯವನ್ನ ವೈಯಕ್ತಿಕ ದ್ವೇಷದ ಮಟ್ಟಕ್ಕೆ ಇಳಿಸಬೇಡಿ. ಇದೇ ನಿಜವಾದ ಭಾರತೀಯ ಸಂಸ್ಕೃತಿ. ತಾಯಿ ಎಂಬ ಗೌರವ ಯಾವುದೇ ಪಕ್ಷ, ಧರ್ಮ ಅಥವಾ ಸಿದ್ಧಾಂತವನ್ನು ನೋಡಿ ಬದಲಾಗೋದಿಲ್ಲ. ನಿಮ್ಮ ತಾಯಿ ಎಷ್ಟು ಗೌರವಕ್ಕೆ ಅರ್ಹರೋ, ರಾಜಕೀಯ ವಿರೋಧಿಗಳ ತಾಯಿಯರೂ ಅಷ್ಟೇ ಗೌರವಕ್ಕೆ ಅರ್ಹರು. ಪ್ರಜಾಪ್ರಭುತ್ವದಲ್ಲಿ ವಿಚಾರಗಳನ್ನು ಟೀಕಿಸಿ, ನೀತಿಗಳನ್ನು ಪ್ರಶ್ನಿಸಿ, ಸರ್ಕಾರವನ್ನು ವಿರೋಧಿಸಿ, ಆದರೆ ಕುಟುಂಬ, ಧರ್ಮ, ತಾಯಂದಿರು ಮತ್ತು ವೈಯಕ್ತಿಕ ಬದುಕನ್ನು ರಾಜಕೀಯದ ಆಯುಧವನ್ನಾಗಿ ಮಾಡುವುದು ಪ್ರಜಾಪ್ರಭುತ್ವದ ಆರೋಗ್ಯಕರ ಸಂಸ್ಕೃತಿಯಲ್ಲ. ದೇಶದ ಜನರು ನಾಯಕರಿಂದ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾತ್ರ ಕೇಳಲು ಬಯಸುವುದಿಲ್ಲ. ಅವರು ನಡೆ ನುಡಿಗಳಲ್ಲೂ ಅದೇ ಮೌಲ್ಯಗಳನ್ನು ಕಾಣಲು ಬಯಸುತ್ತಾರೆ. ಆದ್ದರಿಂದ ನನ್ನ ಪ್ರಶ್ನೆ ಒಂದೇ: ನಿಮ್ಮ ತಾಯಿ ಮಾತ್ರವೇ ತಾಯಿಯೇ? ರಾಜಕೀಯ ವಿರೋಧಿಗಳ ತಾಯಂದಿರು ತಾಯಿಯರಲ್ಲವೇ? ಈ ಪ್ರಶ್ನೆಗೆ ಉತ್ತರ ಕೇವಲ ಒಬ್ಬ ನಾಯಕನಿಗಲ್ಲ, ರಾಜಕೀಯ ಮಾಡುವ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾಕಂದರೆ ಸಂಸ್ಕೃತಿ ಎಂದರೆ ಕೇವಲ ಮಾತಲ್ಲ, ಅದು ನಡೆ. ಸಂಸ್ಕಾರ ಎಂದರೆ ಘೋಷಣೆಯಲ್ಲ, ಅದು ವರ್ತನೆ. ಗೌರವ ಎಂದರೆ ಆಯ್ದ ಕೆಲವರಿಗೆ ಮಾತ್ರ ಸಿಗುವುದಲ್ಲ, ಎಲ್ಲರಿಗೂ ಸಮಾನವಾಗಿ ನೀಡಬೇಕಾದ ಅತ್ಯದ್ಭುತ ಮೌಲ್ಯ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.